ಎಲ್ರಿಗೂ ನಮಸ್ಕಾರ. ನಾನು ಲೀಲಾ ಲೋಕ ಲಾಕ್ಸಿಂದ. ನಾನು ಲೀಲಾ ನಟರಾಜ್ ಮಾತಾಡ್ತಾ ಇರೋದು. ನಾನು ಶುಕ್ರವಾರದ ಪೂಜೆಗೆ ಬೆಳಗಿನ ಜಾವ 5 ಗಂಟೆಗೆ ಎದ್ದಿದ್ದೆ. ಮನೆ ಮುಂದೆ ತುಳಸಿ ಗಿಡಕ್ಕೆ ರಂಗೋಲಿ ಇಟ್ಟು ಹೂವಿಟ್ಟು ಫಸ್ಟು ನಾನು ಅದಕ್ಕೇ ಪೂಜೆ ಮಾಡೋದು. ನೋಡಿ, ಮನೆ ಮುಂದೆ ತುಳಸಿ ಗಿಡ ಇರಬೇಕು. ಯಾರ ಮನೆ ಮುಂದೆ ತುಳಸಿ ಗಿಡ ಇರಲ್ವೋ ಅದು ಮನೆಯೇ ಅಲ್ಲ. ಅದಕ್ಕೆ ಹೇಳ್ತಾ ಇರೋದು, ಎಷ್ಟು ಚಿಕ್ಕದೇ ಆಗಲಿ ಒಂದು ತುಳಸಿ ಗಿಡ ಇಡಿ, ಏನೇ ಕಷ್ಟ ಇದ್ದರೂ ಕಡಿಮೆ ಆಗುತ್ತೆ. ತುಳಸಿ ಗಿಡ ಇದ್ದಷ್ಟು ಮನೆ ಮುಂದೆ ತುಂಬ ಒಳ್ಳೆಯದು. ನೋಡಿ, ವೀಳ್ಯದೆಲೆ ಗಿಡ ಬೆಳೆಸಿದ್ದೀನಿ. ವೀಳ್ಯದೆಲೆ ಎಷ್ಟು ಚೆನ್ನಾಗಿ ಚಿಗುರುತ್ತಾ ಇದೆ ಅಂತ. ಇನ್ನೂ ಚೆನ್ನಾಗಿ ಬೆಳೆದಿತ್ತು, ನಾನೇ ಕಟ್ ಮಾಡಿ ಹಾಕಿದ್ದೀನಿ. ಇನ್ನು ಎಷ್ಟು ಚೆನ್ನಾಗಿ ಚಿಗುರುತ್ತಾ ಇದೆ ನೋಡಿ, ಕಟ್ ಮಾಡಿದ್ಮೇಲೆ. ಒಲೆಗೆಲ್ಲ ಕ್ಲೀನಾಗಿ ಒರೆಸಿ ಹೂವು ಇಟ್ಟು ರಂಗೋಲಿ ಇಟ್ಟು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಎಲ್ಲ ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಒಲೆ ಎಲ್ಲ ಪೂಜೆ ಮಾಡಿದ್ದೀನಿ. ಇಲ್ಲೆಲ್ಲ ಪೂಜೆ ಸಾಮಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಪೀತಾಂಬರಿ ರಿಫ್ಲೆಕ್ಟ್ ಅಂತ ಬರುತ್ತೆ, ಅದನ್ನು ಹಾಕಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಪೂಜೆ ಸಾಮಾನು. ಶುಕ್ರವಾರದ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ನೈವೇದ್ಯಕ್ಕೆ ಪ್ರಸಾದ ಇಟ್ಟಿದ್ದೀನಿ. ಶುಕ್ರವಾರದ ಪೂಜೆ ನೋಡಿ, ನಾವು ಇದೇ ಥರನೇ ಮಾಡೋದು. ನಮ್ಮದು ಸಿಂಪಲ್ ಆಗಿರುತ್ತೆ ಪೂಜೆ. ಶುಕ್ರವಾರದ ಪೂಜೆ ಸಿಂಪಲ್ ಆಗಿರುತ್ತೆ. ನಾವು ಕೆಲ್ಸಕ್ಕೆ ಹೋಗೋದಲ್ವ, ಜಾಸ್ತಿ ಎಲ್ಲ ಪೂಜೆ ಸಾಮಾನು ಮಾಡ್ಕೊಂಬಿಟ್ರೆ ನಮಗೆ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಟೈಮ್ ಇರೋಲ್ಲ ನಮಗೆ ಜಾಸ್ತಿ ಇದು ಮಾಡೋಕ್ಕೆ. ನೋಡಿ, ಇದು ನನ್ನ ಮಗಳಿಗೆ ಟಿಫನ್ ಮಾಡ್ತಾಯಿದ್ದೀನಿ. ದೋಸೆ ಟಿಫನ್ ಬಾಕ್ಸಿಗೆ ಲಂಚ್ ಬಾಕ್ಸ್ ಕಳಿಸ್ಬೇಕಲ್ವ, ಅದಕ್ಕೆ ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ, ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಸಾಲ್ಟು ಎಲ್ಲ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಬೇಯಿಸಿ. ನನ್ನ ಮಗಳು ಲಂಚ್ ಬಾಕ್ಸ್ಗೋಸ್ಕರ ದೋಸೆ ಮಾಡ್ತಾ ಇರೋದು. ಚಟ್ನಿನೂ ಮಾಡಿದ್ದೀನಿ, ಆದರೆ ಅದು ವೀಡಿಯೋ ನಾನು ಹಾಕಿಲ್ಲ. ಟೈಮ್ ಇರಲಿಲ್ಲ ಬಾಕ್ಸ್ ಕಟ್ಟೋದು, ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರೋ ಅಷ್ಟೊತ್ತಿಗೆ ನನಗೆ ಕೆಲಸ ಸಾಕಾಗೋಗುತ್ತೆ. ಅದೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಚಟ್ನಿದ. ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ ಈಗ. ಚೆನ್ನಾಗಿದೆ, ಎಲ್ಲ ಸ್ಮೂತಾಗಿ ಬೇಯಬೇಕು. ಅಲ್ಲಿ ಬೇಯ್ತಾ ಇರಲಿ. ನೋಡಿ, ದೋಸೆ ಸರಿಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ದೋಸೆ ಸರಿ. ಇದೆಲ್ಲ ಸ್ಮೂತ್ ಆದಮೇಲೆ ಬೆಂದಮೇಲೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಮಾಡಿರೋಂಥ ಆಲೂಗೆಡ್ಡೆ, ಕಾಯಿ ತುರಿ, ಸ್ವಲ್ಪ ಸಾಲ್ಟು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಯಿ ತುರಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಸಮವಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಟ್ನಿನೂ ಮಾಡಿದ್ದೆ, ನಾನು ಚಟ್ನಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ನನ್ನ ಮಗಳಿಗೆ ಲಂಚ್ ಬಾಕ್ಸ್ಗೆ ದೋಸೆ ಹಾಕ್ತಾಯಿದ್ದೀನಿ. ತವ ಇಟ್ಟಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಸರಿ. ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಉಬ್ಬಿ ಬರಬೇಕು ದೋಸೆ ಹಿಟ್ಟು, ಆವಾಗಲೇ ದೋಸೆ ಚೆನ್ನಾಗಿ ಬರೋದು. ಇದಕ್ಕೆ ನಾನು ದೋಸೆಗೆ ಇಡ್ಲಿ ಅಕ್ಕಿ ಎಲ್ಲ ಹಾಕಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ದೋಸೆ ರೆಸಿಪಿನ ಇನ್ನೊಂದು ಸಲ ನೀಟಾಗಿ ಮಾಡಿ ವೀಡಿಯೋ ಮಾಡಿ ಹಾಕ್ತೀನಿ. ಶುಕ್ರವಾರದ ಪೂಜೆ ಆಗಿರೋದ್ರಿಂದ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಷ್ಟೊಂದು ನಾನು ತೋರಿಸ್ತಾ ಇದ್ದೀನಿ ವೀಡಿಯೋ ಮಾಡಿ. ಶುಕ್ರವಾರದ ವೀಡಿಯೋ ನಾನು ಹಾಕಿರೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ದೋಸೆ. ನನ್ನ ಮಗಳ ಲಂಚ್ ಬಾಕ್ಸಿಗೆ ಇಲ್ಲಿ ದೋಸೆ ರೆಡಿ ಆಗೋಯ್ತು, ಪಲ್ಯ ರೆಡಿ ಆಗೋಯ್ತು. ಇವತ್ತಿನ ಶುಕ್ರವಾರದ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು.